ಹಾಯ್ ಎಲ್ರಿಗೂ ನಮಸ್ಕಾರ. ಇಂದು ಮನೆ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹಾಯ್ ಆ್ಯಂಡ್ ಧನ್ಯವಾದನ ಹೇಳ್ತೇನೆ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹಾಗೆಯೇ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕ. ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಸಪೋರ್ಟ್ ಆಗ್ತದೆ. ಹಾಗೆಯೇ ಇನ್ನಷ್ಟು ವಿಡಿಯೋಸ್ ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ. ಇದು ಶನಿವಾರದ ಬೆಳಿಗ್ಗಿನ ವ್ಲಾಗ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ನಂದು ಮಡ್ಗಾಂವ್ ಟ್ರೈನ್ ಇದು. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಾನು ಸುರತ್ಕಲ್ಲಿಂದ ನಾನು ಭಟ್ಕಳ ಕಡೆಗೆ ಹೊರಡ್ತಾ ಇದ್ದೇನೆ. ಅಂದರೆ ಭಟ್ಕಳ ಬಂದು ನಿಮ್ಮ ಮುರುಡೇಶ್ವರ, ನೆಕ್ಸ್ಟ್ ಭಟ್ಕಳ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಮುರುಡೇಶ್ವರ. ನಿಮ್ಮೆಲ್ಲರಿಗೂ ಆ ಪ್ರವಾಸಿ ತಾಣ ಗೊತ್ತಿರ್ತಕ್ಕಂಥದ್ದು. ಅಲ್ಲೇ ಹತ್ತಿರ ಇರುವಂಥ ಭಟ್ಕಳಿದು ನೀವು ನೋಡ್ತಾ ಇರ್ಬೋದು. ನನ್ನ ಕೈಯಲ್ಲಿ ತುಂಬಾ ಲಗೇಜ್ ಇರೋ ಕಾರಣ ನಾನು ನನ್ನ ಚಿಕ್ಕ ಮಗನಲ್ಲಿ ಸ್ವಲ್ಪ ಒಂದಿಷ್ಟು ವೀಡಿಯೋಸ್ ಮಾಡಲಿಕ್ಕೆ ನಾನು ಕೊಟ್ಟದ್ದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಯಾರೂ ಇಲ್ಲ. ನಾವು ಅಂದರೆ ಲೇಡೀಸ್ ಬೋಗಿಯಲ್ಲಿ ಇದ್ದ ಕಾರಣ ಇಲ್ಲಿ ಹೆಚ್ಚಿಗೆ ಯಾರು ಜನ ಕಾಣ್ತಾ ಇಲ್ಲ. ನಾವು ಮೆಲ್ಲನೆ ಹೋಗ್ತಾ ಇದ್ದೇವೆ, ಅಂದರೆ ತುಂಬ ಬ್ಯಾಗ್ ಇದೆ ಮಕ್ಕಳಲ್ಲಿ ಕೂಡ. ಇಲ್ಲಿ ಒಂದು ನಾನು ಅಣ್ಣನಿಗೆ ಸಹ ಹೇಳಿಲ್ಲ ನಾನು ಬರ್ತಾ ಇರುವಂಥದ್ದು. ಅಮ್ಮನಿಗೆ ಮಾತ್ರ ನೈಟ್ ನಾನು ಕಾಲ್ ಮಾಡಿ ಹೇಳಿದ್ದು, ಸಡನ್ನಾಗಿ ನಾನು ಬರ್ತಾ ಇದ್ದೇನೆ, ನನಗೆ ರಜೆ ಇದೆ ಅಂತ ಹೇಳಿ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದುವೇ ನಮ್ಮೂರು ಅಂತಲೇ ಹೇಳ್ಬೋದು. ದಯವಿಟ್ಟು ನಿಮಗೆ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ, ಹಾಗೆ ನಾನು ಅಮ್ಮನ ಮನೆಗೆ ಬಂದು ರೀಚ್ ಆದೆ. ಇಲ್ಲಿ ನನ್ನ ಅಮ್ಮನ ಮನೆಗೆ ಮೊದಲಿಗೆ ಬಂದದ್ದು. ನೀವು ಹಿಂದಿನ ವಿಡಿಯೋ ನಾನು ಒಂದು ಆಲ್ರೆಡಿ ಮಾಡಿದ್ದೇನೆ ಅಮ್ಮನ ಮನೆಯದು. ಸೊ ನೋಡಿದರೆ ಗೊತ್ತಾಗಿರ್ಬೋದು. ಇಲ್ಲಿ ಫಸ್ಟ್ ಬಂದು ಇದು ನನ್ನ ಅಮ್ಮನ ಜೀವ ಅಂತಲೇ ಹೇಳ್ಬೋದು. ನನ್ನ ಅಮ್ಮನಿಗೆ ಸಪೋರ್ಟಾಗಿ ಒಂದು ರೀತಿ ಖುಷಿ ಕೊಡುವಂಥದ್ದು ಇದು ನಾಯಿನೇ ಅಂತಲೇ ಹೇಳ್ಬೋದು. ಇದು ಬಂದ ತಕ್ಷಣ ತುಂಬಾ ಖುಷಿಯಾಗಿ ಅದಕ್ಕೆ ಏನೇನೋ ಒಂದು ರೀತಿ, ಆದರೆ ಇವತ್ತು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಏನೋ ಒಂದು ಮೂಡ್ ಆಫ್ ಆಗಿದ್ದದ್ದು. ಬಟ್ ಆದರೂ ಕೂಡ ಒಂದು ರೀತಿ ಖುಷಿಯಾಗಿ ಇದ್ದದ್ದು ನೋಡ್ಬೋದು. ನಾವು ಮನುಷ್ಯರಲ್ಲಿ ಇಲ್ಲದಿರುವಂಥ ಪ್ರೀತಿ ಈ ನಾಯಿಗಳಲ್ಲಿ ಇರ್ತವೆ. ಎಷ್ಟು ಕೇರ್ ತೊಗೊಳ್ತೇವೆ ಅಂದರೆ, ಅಮ್ಮ ಒಂದು ಸೀರೆ ಸ್ವಲ್ಪ ಚೇಂಜ್ ಆದರೂ ಕೂಡ ನಾಯಿಗೆ ಗೊತ್ತಾಗ್ತದೆ ಎಲ್ಲಿಗೂ ಹೊರಡ್ತಾರೆ ಅಂತ. ಅಷ್ಟು ಇಲ್ಲಿ ನೋಡ್ಬೋದು. ಅಮ್ಮ ಒಂದು ರಂಗೋಲಿ ಇಡ್ತಾರೆ. ಅಮ್ಮ ರಂಗೋಲಿ ಮಾತ್ರ ಸಖತ್ತಾಗಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ತುಳಸಿಗೆ ಪೇಂಟಿಂಗ್ ಬಂದು ಕೂಡ ನನ್ನ ಅಮ್ಮನೇ ಮಾಡಿದ್ದು. ಸೊ ನೋಡಿರ್ಬೋದು ಎಷ್ಟು ಕ್ಲೀನಾಗಿ ಡಿಸೈನ್ ಎಲ್ಲ ಮಾಡ್ತಾರೆ, ಬಟ್ ಮಾಡಿಲ್ಲ. ಅಮ್ಮ ನಾವು ಬರೋದನ್ನು ನೋಡಿ ಸಿಂಪಲಾಗಿ ಒಂದು ದೋಸೆ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಬರುವಾಗ ಏನು ತಿಂದು ಬರಲಿಲ್ಲ, ಆದರೆ ಒಂದು ಸ್ವಲ್ಪ ಅಲ್ಲಿ ಒಂದು ಟ್ರೈನಲ್ಲಿ ದೋಸೆ ತೆಗೆದುಕೊಂಡದ್ದು, ಬಟ್ 2 ದೋಸೆ ಮಾತ್ರ, ಅದು ಮಕ್ಕಳು ತೆಗೆದುಕೊಂಡ್ರು. ಸೊ ಇಲ್ಲಿ ಅಮ್ಮನಲ್ಲಿ ಹೇಳಿದೆ ಏನಾದರೂ ಒಂದು ದೋಸೆ ಏನಾದರೂ ಮಾಡಿ ಅಂತ. ಸೊ ಅಮ್ಮ ಇಲ್ಲಿ ದೋಸೆ ಮಾಡ್ತಾಯಿದ್ರು. ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಅದು ಮದುವೆ ಆದ ತಕ್ಷಣ ಅಂದರೆ ತವರು ಮನೆಗೆ ಬರುವುದೇ ಕಡಿಮೆ. ಅವರು ಬಂದರೂ ಕೂಡ ಒಂದು ದಿನ 2 ದಿನ 1 ವಾರ ಅಷ್ಟೇ ಕೆಲವರು ಇರುವಂಥದ್ದು. ಕೆಲವರು ಇರ್ತಾರೆ, ಹಾಗೆಯೇ ಕೆಲವರಿಗೆ ಒಂದು ಸಮಯನೂ ಇರೋದಿಲ್ಲ, ಕೆಲವರಿಗೆ ಒಂದೊಂದು ಸಮಯ ಇರ್ತವೆ. ಸೊ ಬಂದಾಗ ಆ ಒಂದು ತವರು ಮನೆಯದು ಒಂದು ತೃಪ್ತಿ ಇದೆಯಲ್ಲ, ಅದು ತಾಯಿ ಇದ್ದಾಗ. ಸೊ ಅದೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಏನು ಅವರು ಏನೇ ಮಾಡಲಿ, ತಿಂಡಿ ಅಡುಗೆ ಮಾಡಲಿ, ಏನೇ ಮಾಡಲಿ, ಆ ಒಂದು ಕ್ಷಣಗಳು ನೆನೆದ್ರಲ್ಲ, ನಿಮ್ಮ ಗಂಡನ ಮನೆಯಲ್ಲಿ ಕಳೆದ ಎಷ್ಟೋ ಖುಷಿಯ ಕ್ಷಣಗಳಿಗಿಂತ ಇದು ಕ್ಷಣ ಒಂದು ತೃಪ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ಅಮ್ಮ ನಾವು ಬಂದದನ್ನು ನೋಡಿ ಶನಿವಾರ ಇಲ್ಲಿ ನಮ್ಮ ಈಚೆಯಲ್ಲಿ ಕೆಲವೊಂದು ವಾರಗಳನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಾರೆ. ಅಂದರೆ ಹಿಂದಿನವರು ಆಚರಿಸ್ತಾರೆ. ನಮ್ಮ ಆಚೆಲಾಗೆಲ್ಲ ಕೆಲವರು ಮಾಡೋದಿಲ್ಲಲ್ಲ, ಎಲ್ಲ ವಾರನೂ ಮಾಡ್ತಾರೆ. ಆದರೆ ಇಲ್ಲಿ ಶನಿವಾರ, ವಾರಕ್ಕೆ 3 ವಾರ ಅವರು ಮೀನೇ ತಿನ್ನುವಂಥದ್ದು ಮಾಡೋದೇ ಇಲ್ಲ. ಆದರೆ ಈಗೀಗ ಸ್ವಲ್ಪ ಮೀನೆಲ್ಲ ಒಳಗಡೆ ಪ್ರವೇಶನೇ ಮಾಡ್ತಾ ಇರಲಿಲ್ಲ. ಆದರೆ ಈಗೀಗ ಸ್ವಲ್ಪ ಕೆಲವರು ಫ್ರಿಜ್ಜಲ್ಲಿ ಇಟ್ಕೊಳ್ಳುವಂಥದ್ದೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಅಮ್ಮ ನಾವು ಬಂದದನ್ನು ನೋಡಿ ಬಸಳೆಯನ್ನು ತಂದದ್ದು. ಸೊ ಬಸಳೆ ಮತ್ತು ಟೊಮೊಟೊ ಎಷ್ಟು ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಅಮ್ಮ. ಅದರಲ್ಲಿ ಹಸಿಮೆಣಸು ಎಷ್ಟಿದೆ ಅಷ್ಟು ಸ್ಪೈಸಿಯಾಗಿ ತೆಗೆದುಕೊಳ್ತಾರೆ ಎಲ್ಲ. ನಾನ್ ವೆಜ್ ಅಂತೂ ತುಂಬಾ ಸ್ಪೈಸಿ ಅಂತಲೇ ಹೇಳ್ಬೋದು. ನೀವು ವಿಡಿಯೋನ ದಯವಿಟ್ಟು ನೋಡ್ತಾ ಇರಿ, ಅಮ್ಮ ಏನೆಲ್ಲ ಮಾಡ್ತಾರೆ. ಒಂದು 2 ಡೇಸದ್ದು ಬೇಕಾದರೆ ವಿಡಿಯೋಸ್ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು. ಹಾಗೆಯೇ ಅಮ್ಮದು ಬಸಳೆ ಸಾರು ಆಗಿದೆ. ಇಲ್ಲಿ ಏನು ಬಸಳೆ ನಾವು ಸಾರಿಗೆ ಒಗ್ಗರಣೆ ಇಲ್ಲದೆ ಸಾರೇ ಮಾಡೋದಿಲ್ಲಲ್ಲ. ಇಲ್ಲಿ ನನ್ನ ಅಮ್ಮನದು ಒಗ್ಗರಣೆ ಸೀನೆ ಇಲ್ಲ ಅಂತ ಹಬ್ಬದ ದಿನಗಳಲ್ಲಿ ಮಾತ್ರ ಮಾಡ್ಬೋದು. ಒಗ್ಗರಣೆ ಇಲ್ಲದೆ ಅವರ ಸಾರು ಒಂದು ಎಷ್ಟು ರುಚಿ ಆಗಿ ಮಾಡ್ತಾರೆ ಅಂದರೆ, ಇಲ್ಲಿ ಬಸಳೆಗೆ ಬಟಾಟೆ, ಟೊಮೊಟೊ, ಹಸಿಮೆಣಸು ಇಷ್ಟೇ. ಅವರದ್ದು ಮಸಾಲ ಮಾಡುವಾಗ ನಾನು ಇರಲಿಲ್ಲ, ಆ್ಯಕ್ಚುಲಿ ಮಾಡಿ ಆಗಿದೆ. ಜಸ್ಟ್ ಇನ್ನೊಂದು ಸಾರಿ ನಾನು ಯಾವತ್ತಾದರೂ ನಾನು ಹಾಕ್ತೇನೆ ಅವರು ಹೇಗೆ ಮಾಡ್ತಾರೆ ಅನ್ನೋದು. ಇವತ್ತು ಬಂದಾಗ ಅಮ್ಮ ಮಗಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ ಅಂತ ಬೇಗನೆಲ್ಲ ರೆಡಿ ಮಾಡಿದರೆ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅವರು ಎಂಡಿಗೆ ಫಿನಿಶ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಅಷ್ಟು ಒಳ್ಳೆಯದಾಗಿ ಮಾಡ್ತಾರೆ. ಕುಕ್ಕಿಂಗಲ್ಲಿ, ಕ್ಲೀನಿಂಗ್, ಪ್ರತಿಯೊಂದರಲ್ಲಿಯೂ ನನ್ನ ಮನೆಗೆ ಒಂದು ಸೆಲ್ಯೂಟ್ ಹೊಡಿಬೋದು ಅಂತ ಅನಿಸ್ತದೆ. ಅಷ್ಟು ಗ್ರೇಟ್ ಫುಡ್ ಅಂತ ಹೇಳ್ಬೋದು. ಆದರೆ ಅಷ್ಟೇ ಕಷ್ಟನ ಅನುಭವಿಸಿದ್ರು ಲೈಫಲ್ಲಿ. ತಂದೆ ಇಲ್ಲ ನನಗೆ ಮೇನು. ಇಲ್ಲಿ ನೋಡ್ಬೋದು ಅಮ್ಮ
ವೈಟ್ ರೈಸ್ ಮಾಡಿದ್ದಾರೆ, ಇಲ್ಲಿ ಬಸಳೆ ಸಾರು, ಅದರಲ್ಲಿ ಪಕ್ಕದಲ್ಲಿ ಒಂದು ಗ್ಲಾಸ್ ಗಂಜಿ, ರಾಗಿ ಗಂಜಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಸೆಕೆ ದಿನಗಳಲ್ಲಿ, ಈ ಬೇಸಿಗೆ ದಿನಗಳಲ್ಲಿ ಇದು ತೆಗೆದುಕೊಳ್ಳೋದ್ರಿಂದ ತುಂಬಾ ದೇಹಕ್ಕೆ ತಂಪು ಕೊಡುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದರೆ ಡೈಲಿ ಪ್ರತಿದಿನ ಸಾಂಬಾರಾದರೂ ಮಾಡೋದನ್ನು ತಪ್ಪಿಸ್ಬೋದು, ಆದರೆ ರಾಗಿ ಗಂಜಿ ಮಾಡೋದನ್ನು ಇಲ್ಲಿ ತಪ್ಪಿಸುವಂತಿಲ್ಲ. ಪ್ರತಿದಿನ ಕೂಡ ರಾಗಿ ಗಂಜಿ ಇರುತ್ತೆ. ಅದ್ರ ಜೊತೆಗೆ ಮೀನು ಫ್ರೈ ಇದೆ, ಒಂದು 3 ಮೀನು ಪೀಸ್ ಇದ್ದದ್ದು. ಸೊ ಅದನ್ನು ಮೀನು ಫ್ರೈ ಮಾಡಿದರು ಮಕ್ಕಳಿಗೆ ಮತ್ತು ನನಗೆ ಅಂತ. ಅಮ್ಮ ತೆಗೆದುಕೊಳ್ಳೋದಿಲ್ಲ, ಸೊ ಬಂದಿದ್ದಾರೆ ಅಂತ ಹೇಳಿ ಮಾಡಿದರು. ಸೊ ಇಲ್ಲಿ ಇದುವೇ ಅದು ಇವತ್ತಿನದು ಸಿಂಪಲ್ಲಾಗಿ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡಿದರೂ ಕೂಡ ಅದೊಂದು ಎಷ್ಟೋ ಒಂದು ಹಬ್ಬದ ಅಡುಗೆ ಊಟ ಮಾಡಿದಾಗೆ ಆಗ್ತದೆ, ಅದು ನಮಗೆ ತವರು ಮನೆಯಲ್ಲಿ ಅಲ್ವಾ. ಹಾಗೆಯೇ ಇಲ್ಲಿ ಇದು ನನ್ನ ಚಿಕ್ಕಂದಿನಲ್ಲಿ ಆಟ ಆಡಿದ ಸಾಮಾನುಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾತ್ರ. ನಿಮ್ಮಲ್ಲಿ ಕೂಡ ಈ ಖುಷಿಯ ಕ್ಷಣಗಳನ್ನು ನೀವು ಕಳೆದಿದ್ದೀರಾ, ಅಥವಾ ನಾವು ತವರು ಮನೆಗೆ ಬಂದಾಗ ನಿಮಗೂ ಕೂಡ ಇಷ್ಟೇ ಫೀಲ್ ಆಗ್ತದ, ಅಥವಾ ತುಂಬಾ ಸಂತೋಷ ಆಗ್ತದೆ. ತವರು ಮನೆಯಲ್ಲಿ ಬಂದಾಗ ಅವರು ನೀರು ಅನ್ನ ಹಾಕಿದರೂ ಕೂಡ ಅಷ್ಟೊಂದು ತೃಪ್ತಿಯಾಗುವಂಥದ್ದು ಇಲ್ಲಿ ಅಷ್ಟು. ನಾನು ಇಲ್ಲಿಗೆ ಬಂದದ್ದು ಅರ್ಜೆಂಟಾಗಿ ಅಂತ ಹೇಳಿದರೆ, ಇಲ್ಲಿ ಮಳೆಗಾಲ ಶುರು ಆದರೆ ಇದು ಹಂಚಿನ ಮನೆ, ನೀರೆಲ್ಲ ಒಳಗಡೆ ಬೀಳಲಿಕ್ಕೆ ಶುರುವಾಗ್ತದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲಸ ಇದ್ದ ಕಾರಣ ನಾನು ಇವತ್ತು ಬರಲೇಬೇಕಾಯಿತು ಅರ್ಜೆಂಟಾಗಿ. ಸೊ ಹಾಗಾಗಿ ಬಂದದ್ದು. ನಾಳೆ ಸಂಡೇ ನನಗೆ ಸ್ವಲ್ಪ ಕೆಲಸನೇ ಇದೆ ಅಂತ ಅನ್ಬೋದು, ಅಂದರೆ ಮೇಲೆ ಹಂಚಿಗೆಲ್ಲ ಹಾಕುವಂಥ ಕೆಲಸ ಇದೆ. ಸೊ ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ.